ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಜಗದ್ಗುರು ಶ್ರೀ ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು. ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ತಮ್ಮ ಪುತ್ರನಿಗೆ ರುದ್ರಮುನಿ ದೇವರಿಗೆ 8ನೇ ವಯಸ್ಸಿನಲ್ಲಿ ದೀಕ್ಷೆ ಕೊಟ್ಟು ಲಿಂಗಾಂಗ ಸಾಮರಸ್ಯದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಲಿಂಗದ ವಿಚಾರವನ್ನು ಹೇಳಿದರು. ಇವತ್ತ ಲಿಂಗದ ವಿಚಾರ ಏನು ಅಂತಂದ್ರೆ, ಲಿಂಗರೂಪ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಈ 6 ಲಿಂಗಗಳು ಹೆಂಗದಾವ, ಇಲ್ಲಿ ಹೆಂಗದಾವ ಅಂದ್ರೆ ಭಕ್ತಾಂಗ, ಮಹೇಶಾಂಗ, ಪ್ರಸಾದಿ ಅಂಗ, ಪ್ರಾಣಲಿಂಗ ಅಂಗ, ಶರಣ್ಯಾಂಗ, ಹಿಂಗ ಇವು ಅಂಗಗಳು ಬರ್ತಾವ. ಅದಕ್ಕೆ ಸ್ಥಳಗಳು ಅಂತಾರೆ. ಇವಕ್ಕೆ ಸ್ಥಳಗಳು. ಈಗ ಆ ಲಿಂಗದಲ್ಲಿ ಏನಿತ್ತು? ಶಕ್ತಿ ಇತ್ತು. ಬ್ರಹ್ಮನ ಜೊತೆಗೆ ಶಕ್ತಿ ಅಂತಂದ್ರೆ ನೀವೇನ್ ಪ್ರಕೃತಿ ಮಾಯೆ ಏನಂತೀರ, ಅದು ಬ್ರಹ್ಮನ ಜೊತೆಗೆ ಇರುವಂತ ಶಕ್ತಿ. ಅದು ಬ್ರಹ್ಮನಲ್ಲಿರುವಂತ ಶಕ್ತಿ. ಬ್ರಹ್ಮನಲ್ಲಿರುವಂತ ಶಕ್ತಿ ನೀವು ಪಡ್ಕೋಬೇಕಾದ್ರೆ ನಿಮ್ಗೇನಿರ್ಬೇಕು? ಅಂಗನಲ್ಲಿ ಭಕ್ತಿ ಇರಬೇಕು. ಬ್ರಹ್ಮನಿಗೆ ಪ್ರಕೃತಿನೇ ಶಕ್ತಿ ಇದ್ರ ಅಂಗನಿಗೆ ಅವನ ಶಕ್ತಿ ಯಾವುದಂದ್ರೆ ಭಕ್ತಿ. ಜೀವನದಲ್ಲಿರುವ ಭಕ್ತಿ, ಜ್ಞಾನ ಇವೇನದವಲ್ಲ, ಇವನ್ ಪವರ್ಸ್ ಇವು ಜೀವನದಲ್ಲಿರೋ. ಅದಕ್ಕೆ ಈ ಭಕ್ತಿಗಳು ಭಕ್ತ ಸ್ಥಳದೊಳಗ ಏನಿರ್ತದ, ಅವಕ್ಕೊಂದೊಂದು ಹೆಸರು ಕೊಟ್ಟರು. ಭಕ್ತ ಸ್ಥಳದೊಳಗ ಶ್ರದ್ಧಾಭಕ್ತಿ ಅಂತಾರ. ಮಹೇಶ ಸ್ಥಳದೊಳಗ ನಿಷ್ಠಾಭಕ್ತಿ, ಮತ್ತೆ ಪ್ರಸಾದಿ ಸ್ಥಳದೊಳಗ ಸಾವಧಾನ ಭಕ್ತಿ ಅಥವಾ ಅವಧಾನ ಭಕ್ತಿ. ಅವಧಾನ ಭಕ್ತಿ, ಸಾವಧಾನ ಅಥವಾ ಅವಧಾನ, ಇದು ಒಂದು ರೀತಿ ಭಕ್ತಿನೇ. ಏನಾರ ಬಂತಂತಂದ್ರೆ, ಯಾವುದೋ ಒಂದು ಪ್ರಸಂಗ ಬಂತು ಅಂತಂದ್ರೆ ಪರೇಶಾನ ಆಗಿಬಿಡ್ತೀವಿ, ಏನು ತಿಳಿಲಾರ್ದಂಗೆ ಆಗಿಬಿಡ್ತೀವಿ. ಅದು ಬೆಕ್ಕದ್ದು ಬರಲಿ, ಸಾವಧಾನ ಆಗಿರೋಂಥದ್ದು ಒಂದು ಶಕ್ತಿನೇ. ಆ ರೀತಿ ಇರೋಂಥದ್ದು ಕಲಿಬೇಕು, ಬಹಳ ಮುಖ್ಯ ಸಾವಧಾನ ಭಕ್ತಿ. ಆಮೇಲೆ ಅನುಭಾವ ಭಕ್ತಿ, ಮತ್ತೆ ಆನಂದ ಭಕ್ತಿ, ಮತ್ತೆ ಸಮರಸ ಭಕ್ತಿ. ಏನಲ್ಲ ಅಂದ್ರೆ ಲಿಂಗದಲ್ಲಿ ಶಕ್ತಿಗಳದಾವ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿಚ್ಛಕ್ತಿ. ಇಲ್ಲಿ ಅಂಗನಲ್ಲಿ ಏನದವ ಭಕ್ತಿಗಳದಾವ. ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಸಾವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ಶ್ರದ್ಧಾಭಕ್ತಿ ಮಾಡುವಾಗ ಅವನು ಭಕ್ತಸ್ಥಲಿ ಅನಿಸುತ್ತಾನ. ನಿಷ್ಠಾಭಕ್ತಿ ಮಾಡುವಾಗ ಮಹೇಶಸ್ಥಲಿ ಅನಿಸುತ್ತಾನ. ಅವಧಾನ ಭಕ್ತಿ ಮಾಡುವಾಗ ಪ್ರಸಾದಿ ಸ್ಥಲಿ ಅನಿಸುತ್ತಾನ. ಅನುಭಾವ ಭಕ್ತಿ ಮಾಡುವಾಗ ಪ್ರಾಣಲಿಂಗಿ ಸ್ಥಳ ಅನಿಸುತ್ತಾನ. ಆನಂದ ಭಕ್ತಿ ಮಾಡುವಾಗ ಶರಣ ಸ್ಥಳ ಅನಿಸ್ಕೋತಾನ. ಸಮರಸ
ದಾಸಭಕ್ತಿ ಮಾಡುವಾಗ ಐಕ್ಯಸ್ಥಲಿ ಅನಿಸ್ಕೋತಾನ. ಈಗ ಅಂಗದ ಬಗ್ಗೆ ಹೆಂಗೆ ತಿಳ್ಕೊಬೇಕಪ್ಪ ಅಂದ್ರೆ ಅಂಗ, ನಿನ್ನಿದು ಚಾಪ್ಟರ್ ಹೆಡ್ ಲಿಂಗ, ಈಗಿಂದ ಇವ್ದು ಯಾವಪ್ಪ ಅಂದ್ರೆ ಅಂಗ. ಅಂಗ ಏನಾಗ್ಯದ? 3 ಭಾಗ ಆಗ್ಯದ. ಯಾವ್ದಾಗ್ಯದ್ರಿ? ಅಂಗ 3 ಭಾಗ ಏನಾಗ್ಯದ? ತ್ಯಾಗಾಂಗ, ಭೋಗಾಂಗ, ಯೋಗ. ಅಂಗ 3 ಭಾಗ ಆಗ್ಯದ. 3 ಪಾತ್ರ ವಹಿಸ್ಲಿಕ್ಕತ್ತದ. ಮತ್ತೇನಾಗ್ಯದ? ತ್ಯಾಗಾಂಗದಾಗ 2, ಭೋಗಾಂಗದಾಗ 2, ಯೋಗಾಂಗದಾಗ 2. ಅವು ಭಕ್ತಸ್ಥಲ ಅಂತಂದ್ರ ಅಂಗಗಳೇ. ಭಕ್ತಾಂಗ, ಮಹೇಶಾಂಗ, ಪ್ರಸಾದಿಯಾಂಗ, ಪ್ರಾಣಲಿಂಗಿ ಅಂಗ, ಶರಣಾಂಗ, ಐಕ್ಯಾಂಗ. ಅಂಗನೇ ಅಲ್ಲ, ಐಕ್ಯ ಆಗ್ಬೇಕಾದ ಆವಾಸನೆ. ಲಿಂಗ ಐಕ್ಯ ಆಗ್ತದೆ, ಅಂಗ ಐಕ್ಯ ಆಗ್ತದೆ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ಅವಕ್ಕೆ ಸ್ಥಳಿ ಅಂತಲೂ ಹೆಸರಿಟ್ಟಾರೆ. ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ ಅಂತ. ಈ ತ್ಯಾಗಾಂಗದೊಳಗ 2, ಭಕ್ತಸ್ಥಲ, ಮಹೇಶ ಸ್ಥಳ ಅಂತ 2, ಭೋಗಾಂಗದಾಗ 2, ಪ್ರಸಾದಿ ಸ್ಥಳ ಮತ್ತು ಪ್ರಾಣಲಿಂಗಿ ಸ್ಥಳ ಅಂತ, ಯೋಗಾಂಗದಾಗ 2. ಒಟ್ಟ ಏನದು? 6 ಅಂಗಗಳದು. 6 ಲಿಂಗಗಳಿದ್ದವಲ್ಲ ಅಲ್ಲಿ, ಹಂಗಿಲ್ಲ 6 ಅಂಗಗಳು. 1 ಲಿಂಗ ಅಲ್ಲಿ 3 ಆಯ್ತು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಷ್ಟಲಿಂಗ ಏನಾಯ್ತು? ಆಚಾರಲಿಂಗ, ಗುರುಲಿಂಗ ಅಂತ 2 ಆಯ್ತು. ಪ್ರಾಣಲಿಂಗ ಅಂತಂದ್ರೆ ಶಿವಲಿಂಗ, ಜಂಗಮಲಿಂಗ ಆಯ್ತು. ಮತ್ತೆ ಭಾವಲಿಂಗ ಅಂತಂದ್ರೆ ಪ್ರಸಾದಲಿಂಗ, ಮಹಾಲಿಂಗ ಆಯ್ತು. ಅದ್ರಾಗ ಇಲ್ಲೇನದ? ಅಂಗ ಅನ್ನೋದು 3 ಆದು ಇಲ್ಲಿ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ. ಮತ್ತ ತ್ಯಾಗಾಂಗದಾಗ ಭಕ್ತಸ್ಥಲ, ಮಹೇಶ ಸ್ಥಳ. ಭೋಗಾಂಗದೊಳಗೆ 2, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ. ಯೋಗಾಂಗದಾಗ 2, ಶರಣ ಸ್ಥಳ, ಐಕ್ಯ ಸ್ಥಳ. ಭಕ್ತ ಸ್ಥಳ ಮಾಡೋ ಭಕ್ತಿಗೆ ಒಂದು ಹೆಸರಿಟ್ಟಾರೆ, ಶ್ರದ್ಧಾ ಭಕ್ತಿ. ಶ್ರದ್ಧಾ ಭಕ್ತಿ ಅಂದ್ರೆ ಮೊದಲು ನಂಬಿಕೆ ಇಟ್ಟು ಸ್ಟಾರ್ಟ್ ಮಾಡೋದು. ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಜನರು. ಅದೇನದ? ಶ್ರದ್ಧೆ. ಹೆಂಗಿರ್ತದಪ್ಪ ಅಂತಂದ್ರೆ, ಎಲ್ಲ ಕಡೆ ದೇವಸ್ಥಾನದೊಳಗೆ ಅಂತಾರ ನೋಡ್ರಿ ಶಬ್ದ, ಶ್ರದ್ಧಾಳುಗಳು ಅಂತಾರ. ಶ್ರದ್ಧಾಳುಗಳು. ಶ್ರದ್ಧಾಳುಗಳಂತ ಯಾರಿಗೆ ಅಂತಾರ ಅಂದ್ರ, ಈ ದೇವ್ರ ಗುಡಿಗೆ ಹೋದ ಕೂಡ್ಲೇನೆ ಅದರ ಸಮೀಪ ಏನೋ ಒಂದು ಗುಡಿ ಇರ್ತದೆ. ಆ ಪೂಜಾರಿ ಏನ್ ಹೇಳ್ತಾನ? ಈ ಗುಡಿಗೆ ಬಂದಿರಂದ್ರೆ ಆ ಗುಡಿಗೆ ಹೋಗಿ ಬರ್ರಿ, ಆ ದೇವ್ರು ಇನ್ನ ಪವರ್ಫುಲ್ ಅದನಂತ. ಆ ಗುಡಿಗೆ ಆದ್ರೆ ನಾವು ಮತ್ತೊಂದು ಗುಡಿ ಕಳಿಸ್ತಿರ್ತಾನೆ. ಹಿಂಗೆ ಏನದಂತಂದ್ರ, ಪೂಜಾರಿಗಳು ಯಾರ ಪುರೋಹಿತರು ಏನಾರ ಹೇಳಿದ್ರ ಅವ್ರ ಮಾತು ಕೇಳಿ ಗುಡಿ ಗುಡಿ ತಿರುಗಾಡೋದು, ಏನೇನಾರ ವೃತ ಇಡೋದು, ಏನಾರ ಮಾಡೋದು, ಇವೆಲ್ಲ ಏನದವ? ಶ್ರದ್ಧಾಳುಗಳು. ಅಂದ್ರೆ ವರ್ಕರ್, ಕೆಲಸ ಮಾಡೋರು, ಹೇಳಿದ್ದು ಮಾಡೋರು. ಮುಂದೇನಾಗ್ತದ? ಅವರಿಗೆ ಅವು ಮಾಡೋದ್ರಾಗ ಎಲ್ಲೋ ಒಂದು ಕಡೆ ಅವ್ರ ಗುಣ ಸ್ವಭಾವಕ್ಕ ಏನಾಗ್ಬಿಡ್ತದ, ಅಲ್ಲಿ ಅವ್ರಿಗೆ ಬಹಳ ಅನುಕೂಲ ಆದಂಗೆ ಅನ್ನಿಸ್ತಿರ್ತವ. ಅಲ್ಲಿ ಅವ್ರಿಗೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತವ. ಆ ಅಟ್ಯಾಚ್ಮೆಂಟ್ ಬಂದ ಮೇಲೆ ಇದು ಸಾಕು ಬಿಡಪ್ಪ, ನನಗೆ ಇದೇ ಒಂದೇ ಬೇಕು, ಇದೇ ಸಾಕಂತೇಳಿ ನೆಕ್ಸ್ಟ್ ಏನಾಗ್ತದ? ಅಲ್ಲಿ ನಿಷ್ಠಾಭಕ್ತಿ ಚಾಲು ಆಗ್ತದೆ. ನಿಷ್ಠಾವಂತರು ಬೇರೆ, ಶ್ರದ್ಧಾಳುಗಳು ಬೇರೆ. ಮಹೇಶದಾಗ ನಿಷ್ಠೆ ಬರ್ತದೆ. ಇಷ್ಟಲಿಂಗ ಬಿಟ್ಟು ಮತ್ತೊಂದು ಪೂಜೆ ಮಾಡಂಗಿಲ್ಲ ಅಂತ ನಾವು. ಇಷ್ಟಲಿಂಗದ ಜೊತೆಗೆ ಎಲ್ಲಾನು ಪೂಜೆ ಮಾಡ್ತಿರ್ತಾನ ಶ್ರದ್ಧಾ ಭಕ್ತಿ ಒಳಗ. ಆದ್ರೆ ನಿಷ್ಠಾ ಭಕ್ತಿ ಎಲ್ಲಿ ಬರ್ತದ? ಮಹೇಶ ಸ್ಥಳದೊಳಗೆ ಅವನು ಇಷ್ಟಲಿಂಗ ಬಿಟ್ರೆ ಮತ್ತೊಂದು ಪೂಜೆ ಮಾಡಂಗಿಲ್ಲ. ಮತ್ತ ನಾನು ಯಾವ ಗುರುವನ್ನ ನಂಬಿನಿ ಆ
ಬಿಟ್ರೆ ಮತ್ತೊಂದು ಗುರುವಿನ ಬಳಿ ಹೋಗಂಗಿಲ್ಲ. ಯಾವ ಶಾಸ್ತ್ರ ಹಿಡ್ಕೊಂಡಿನಿ ಆ ಶಾಸ್ತ್ರ ಬಿಟ್ರೆ ಮತ್ತೊಂದು ಶಾಸ್ತ್ರ ಮುಟ್ಟಂಗಿಲ್ಲ. ಹಿಂಗ ಅವನಿಗೆ ಏನ್ ಬರ್ತದೆ, ನಿಷ್ಠೆ ಅಂತ ಬಂದ್ಬಿಡ್ತವ. ಅದಕ್ಕೆ ನಾವೇನ್ ಹೇಳ್ತೀವಿ, ಬರೀ ಯಾವ್ದಾರ ಒಂದು ಹಿಡ್ಕೊಂಡು ಆಮೇಲೆ ಉಳಿದದ್ದು ಗೊತ್ತಿಲ್ಲ ಅನ್ನಂಗೆ ಇರಬೇಡ್ರಿ. ಎಲ್ಲಾ ಗ್ರಂಥಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಇರಲಿ. ಒಂದು ನಾವೇನ್ ಹೇಳ್ತೀವಿ ವಿಚಾರ ಸಾಗರ, ಅದಕ್ಕೆ ಸಮಗ್ರವಾದ ಪರಿಚಯ ಮಾಡ್ಕೊಡ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನಿಮಗೆ ನಿಷ್ಠೆ ನಿಮ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ಅಕಸ್ಮಾತ್ ನಾವು ಯಾವುದರಲ್ಲಿ ನಿಷ್ಠೆ ಇರ್ತೀವಿ ಅದರೊಳಗೆ ನಿಮಗೂ ನಿಷ್ಠೆ ಉಂಟಾಗ್ಬೇಕಂತೇನಿಲ್ಲ. ನಿಮಗೆ ಬೇರೆ ಗ್ರಂಥಗಳು, ಬೇರೆ ಗುರುಗಳು, ಬೇರೆ ಶಾಸ್ತ್ರಗಳು ಯಾವುದನ್ನು ಪರಿಚಯ ಇರಲಿ. ಇದಕ್ಕಿಂತ ಹೆಚ್ಚು ಅಲ್ಲಿ ಸುಖ ಅನಿಸ್ತಿತ್ತು ಅಂತಂದ್ರೆ ಅಲ್ಲಿ ನಿಷ್ಠೆ ಬೆಳೆಸ್ಕೋಬಹುದು. ಹೀಗಾಗಿ ಎಲ್ಲದರ ಬಗ್ಗೆ, ಎಲ್ಲ ಗುರುಗಳ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಪರಿಚಯ ಇಟ್ಕೋಬೇಕು. ಒಬ್ಬರ ಬಗ್ಗೆ ಸಮಗ್ರವಾದ ಪರಿಚಯ. ಯಾರ ಬಗ್ಗೆ ನೀವು ಸಮಗ್ರ ಇಟ್ಕೋಬೇಕಾಗ್ತೀರಿ ಅದು ನಿಷ್ಠೆ. ಎಲ್ಲದರ ಜೊತೆಗೆ ಇದನ್ನು ಒಂದಂತ ಮಾಡ್ತಿರಲ್ಲ ಅದು ಏನದು ಶ್ರದ್ಧೆ. ಶ್ರದ್ಧೆಗೂ ನಿಷ್ಠೆಗೂ ಇರೋದು ವ್ಯತ್ಯಾಸ. ಶ್ರದ್ಧೆ ಒಳಗೆ ಎಲ್ಲ ನವಗ್ರಹ ಪೂಜೆ ಮಾಡ್ತೀವಿ, ಗಣಪತಿ ಪೂಜೆ ಮಾಡ್ತೀವಿ, ಹನುಮಾನ್ ದೇವರಿಗೆ ಹೋಗ್ತೀವಿ, ಮತ್ತಿನ್ನೇನೆಲ್ಲ ದೇವಾದಿ ದೇವತೆಗಳು ಎಲ್ಲೆಲ್ಲದವ ಎಲ್ಲ ಟೂರ್ 12 ಜ್ಯೋತಿರ್ಲಿಂಗ ಎಲ್ಲ ಮಾಡ್ಕೋತ ಲಿಂಗ ಪೂಜೆ ಮಾಡ್ಕೋತೀವಿ. ಇದಕ್ಕೇನಂತಾರೆ ಶ್ರದ್ಧಾ ಅಂತ. ನಿಷ್ಠೆ ಅಂತಂದ್ರ ಒಂದ್ ಯಾವಾಗ ಹಿಡ್ಕೊಂಡ್ರ ಅದು ಬಿಟ್ರೆ ಮತ್ತೊಂದೇನು ಬೇಡಪ್ಪ, ಸಾಕು ಇದೊಂದೇ ಬೇಕು, ಇದೊಂದೇ ಸಾಕತ್ತೆ ನಿಷ್ಠಾವಂತರು ಅಂದ್ರೆ ಹಿಂಗ. ಮುಂದೇನಾಗ್ತದ, ಪ್ರಸಾದಿ ಸ್ಥಳದೊಳಗ ಸಾವಧಾನ ಭಕ್ತಿ ಅಂತ ಬರ್ತದೆ. ಸಾವಧಾನ ಅಂತಂದ್ರ ಎಲ್ಲ ಪರಮಾತ್ಮಂದೇ ಪ್ರಸಾದ. ನಿಧಾನ, ಅವಧಾನ ಭಕ್ತಿ, ನಿಧಾನ ಎದ್ದು ಬಿಡೋದು. ತಣ್ಣ ಕೂತಾಗ ಮಗ ಬಂದು ಜಗ್ಗಿ ಜಗಳ ತೆಗೆದು ಬೈದಂತಂದ್ರೆ ಏನ್ ಮಾಡ್ತೀರಿ? ಏನ್ ಮಾಡಕ? ಹೆಣಕ್ ಜಗ್ಗಿ ಜಾಡಿಸಿ ಬೈಲಕತ್ತಲ್ಲ ಅಂದ್ರೆ ಏನ್ ಮಾಡ್ತೀರಿ? ಎಲ್ಲ ಪರಮಾತ್ಮನ ಪ್ರಸಾದ ಕೂತ್ ಬಿಡೋದಪ್ಪ ಒಂದ್ ಕಡೆ ತಣ್ಣಗ. ಅವಧಾನ ಭಕ್ತಿ. ಜೀವನದಾಗ ಏನೇನೋ ಕಷ್ಟಗಳು ಬರ್ತಿರ್ತಾವ, ಬಂದ ಹೊತ್ನಾಗ ಒಮ್ಮಿದೊಮ್ಮಿಗೆ ಪರೇಶಾನ ಆಗೋದಿಲ್ಲ. ಅವಧಾನ ಭಕ್ತಿ, ಅವಧಾನಿಗಳಾಗಿರ್ಬೇಕು. ಬೆಕ್ಕಾದ್ದು ಬಂದು ಬೆಕ್ಕಾದ ಸುದ್ದಿ ಹೇಳಲ್ರಕ್ಕ ಹಳ್ಳಾಡ್ಲಾರ್ದಂಗೆ ಬೆಟ್ಟ ಕೂತಿರ್ಬೇಕು. ಅಂಥದೊಂದು ಶಕ್ತಿ ಬರ್ತು. ಪ್ರಸಾದಿ ಸ್ಥಳದೊಳಗ ಹಂಗಾಗ್ಬಿಡ್ತಾನ. ಯಾರೇನ್ ಬೆಂಕಿ ಎತ್ತದ ಅಂತ ಹೇಳಿದ್ರು ನಾವು ಏನು ಅಳ್ಳಾಡಂಗಿಲ್ಲ. ಅವ ಪ್ರಸಾದಿ ಸ್ಥಳದೊಳಗೆ ಇದ್ದ ಇಲ್ಲ ಜನಕ ಮಹಾರಾಜ. ಅಂತಃಪುರದೊಳಗೆ ಅವನ ಪ್ರೀತಿಯ ರಾಣಿ ಯಾವ ಅಂತಃಪುರದಾಗ ಅದಳ ಅದಕ್ಕೆ ಬೆಂಕಿ ಎತ್ತಿರ್ತದ. ಆದ್ರೂ ನಾವು ಕಲ್ ಕೂತಿರ್ತಾನ. ಅದು ಅವಧಾನ ಭಕ್ತಿ. ಅಯ್ಯಯ್ಯೋ ಹಂಗಾಯ್ತಾ ನಡಿ ಹೋಗ ಮತ್ತೆ ಇದ್ದದ್ದೆಲ್ಲ ಬಿಟ್ಟು ಓಡೋದ್ರೆ ಅದು ಅವಧಾನ ಭಕ್ತಿ ಅಲ್ಲ. ಎಲ್ಲ ಪರಮಾತ್ಮನ ಲೀಲೆ ಅದ. ಏನ್ ನಡಿಲಕ್ಕತ್ತದ ಎಲ್ಲ ಪರಮಾತ್ಮನ ಲೀಲೆ ಅದ. ಏನ್ ಉಳಿಬೇಕು ಉಳಿತದ, ಏನ್ ಅಳಿಬೇಕು ಅಳಿತಿರ್ತದ. ನಾವೇನ್ ಮಾಡ್ಲಿಕ್ಕಾಗ್ತದ ಅಂತೇಳಿ ಹಿಂಗ ಅವಧಾನ ಭಕ್ತಿ. ಬಿಜೆಪಿ ಆಚೆ ಬಂದ್ರೆ ನಮ್ಗೇನ್ ಮಾಡೋದದ, ಕಾಂಗ್ರೆಸ್ ಬಂದ್ರೆ ನಮ್ಗೇನ್ ಮಾಡೋದದ, JDS ಬಂದ್ರೆ ನಮ್ಗೇನ್ ಮಾಡೋದು. ಅವಧಾನ ಭಕ್ತಿ. ಸುಮ್ಮನೆ ಇರ್ಬೇಕು, ಕಲ್ಲಿದ್ದಂಗೆ ಇರ್ಬೇಕು. ಏನ್ ಚೇಂಜ್ ಮಾಡ್ಲಿಕ್ಕಾಗ್ತದ? ಸುಮ್ಮನೆ ಸಂಘಟಪಟ್ಟು ನಮ್ಮ ಈ ಪಕ್ಷದಾಗ ಇದ್ದೆವು, ಆ ಪಕ್ಷದವ್ರು ಬಂದ್ರು. 5 ವರ್ಷ ಸಂಬಂಧ ಇರ್ಲಾರ್ದವ್ರು ಸುಮ್ಮನೆ ಸಂಘಟ ಪಡ್ತೀವಿ. 5 ವರ್ಷ ಅವ್ರು ಇರೋ ತನಕ 5 ವರ್ಷ ಒಲ್ಲದ ಮನಸ್ಸಿನಿಂದ ಸಂಘಟ ಪಡೋದು. ಎದಕ್ ಬೇಕು? ಅವಧಾನ ಭಕ್ತಿ. ಏನ್ ಜೀವನದಾಗ ಏನ್ ಬೆಕ್ಕದಾಗ್ಲಕ್ಕೆಲ್ಲ ಪರಮಾತ್ಮ ನೀನು ಲೀಲೆ, ಇದು ಜಗತ್ತು ನಿಂದು, ನಂದೇನದ ಇದ್ರಾಗ ಅಂತೇಳಿ ಅವಧಾನ ಭಕ್ತಿ ಆನಂದವಾಗಿರೋದು. ಬೋಲ್ಡ್, ಬಿ ಬೋಲ್ಡ್, ವೇರ್ ಯು ಸಿಟ್, ವೇರ್ ಯು ಸ್ಟ್ಯಾಂಡ್. ಎಲ್ಲಿ ನಿಂದಿರ್ತೀರಿ, ಎಲ್ಲಿ ಕೂಡ್ತೀರಿ, ಧೈರ್ಯವಾಗಿ ಕುಂದಿರಿ, ಧೈರ್ಯವಾಗಿ ತಿರುಗಾಡ್ರಿ. ಏನು ಫರಕ್ ಬೀಳಂಗಿಲ್ಲ, ಏನಾಗಲ್ಲ. ಹಿಂಗ ಬರ್ಬೇಕು ನಮ್ಮೊಳಗೆ. ಬಿ ಬೋಲ್ಡ್. ಅವಧಾನ ಭಕ್ತಿ. ಮತ್ತೇನು? ಅನುಭಾವ ಭಕ್ತಿ. ಎಲ್ಲ ಪರಮಾತ್ಮ ನೀನು ಪ್ರಸಾದ, ನೀನು ಪ್ರಸಾದ ಅನ್ಕೋತ ಏನ್ ದಿವಸ ನೀನೇ ಬೇರೆ ನಾನೇ ಬೇರೆ ಅನ್ಕೋತ ಕುಂದ್ರೋದು.
ಒಂದ್ ಸ್ವಲ್ಪ ಪರಮಾತ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ ಅನ್ನೋದು ಅನುಭಾವ ಭಕ್ತಿ. ಭಾವ ಅಂದ್ರೆ ಪರಮಾತ್ಮ ಇದ್ದಾನೆ ಹೆಂಗ ಅನು ಅವಧಾನ. ನೋಡ್ರಿ, ಪ್ರಾಣಲಿಂಗಿ ಒಳಗೆ ಅವಧಾನ. ಅವಧಾನ ಭಕ್ತಿ. ಅವಧಾನ ಭಕ್ತಿ ಅಂತಂದ್ರೆ ಇದು ಅವಧಾನ ಅಲ್ರಿ, ಅವಧಾನ ಆಯ್ತು ಅನುಭಾವ ಭಕ್ತಿ. ಪ್ರಾಣಲಿಂಗಿ ಒಳಗೆ ಅನುಭಾವ ಭಕ್ತಿ. ಅವಧಾನ ಸಾವಧಾನ ಅದು ಪ್ರಸಾದ ಲಿಂಗಿ ಒಳಗೆ. ಎಲ್ಲ ಪರಮಾತ್ಮನ ಪ್ರಸಾದ ಅನ್ಕೋತ ಕೂತ್ ಬಿಡೋದು ಒಂದ್ ಕಡೆ. ಎಲ್ಲ ಪರಮಾತ್ಮನ ಪ್ರಸಾದ ಅನ್ಕೋತ ಎಷ್ಟು ದಿನ ಕುಂದಿರ್ಬೇಕು? ನಾನೇ ಪರಮಾತ್ಮ ಅದೀನಿ ಅಂತೇಳಿ ಯಾವ ಪರಮಾತ್ಮನ ಪ್ರಸಾದ ಅಂತೀವಿ ಆ ಪರಮಾತ್ಮ ನನ್ನೊಳಗೂ ಅದನ. ನಾನೇ ಆ ಪರಮಾತ್ಮ ಆಗಿ ನನ್ಲಿಂತ ಇದೆಲ್ಲ ನೀ ಲೀಲೆ ನಡೆದದು ಅಂತೇಳಿ ಹಂಗ ಅದರೊಳಗೆ ನಾನು ಜವಾಬ್ದಾರಿ ಅದೀನಿ, ನಂದು ಅದ ಅದರೊಳಗೆ ಒಂದು ಪಾತ್ರ ಅಂತೇಳಿ ಏನ್ ಮಾಡ್ಬೇಕು? ಅನುಭಾವ ಭಕ್ತಿ. ಪರಮಾತ್ಮನ ಲೀಲೆ ಏನ್ ನಡೆದದ ಅದಕ್ಕೆ ನಂದು ಒಂದು ಪಾತ್ರ ಅದ ಅದರೊಳಗ ಅಂತ. ಹೆಂಗದ ಪರಮಾತ್ಮ ಲೀಲೆ ಒಳಗೆ ನಿಮ್ಮ ಪಾತ್ರ ಅಂದ್ರೆ, ನಿಮ್ಮ ಸ್ಥೂಲ ಶರೀರಗಳು 84 ಲಕ್ಷ ಜೀವರಾಶಿಗಳ ಎಲ್ಲ ಸ್ಥೂಲ ಶರೀರಗಳು ಕೂಡಿ, ವ್ಯಷ್ಟಿ ಸ್ಥೂಲ ಶರೀರಗಳು ಕೂಡಿ ಈಶ್ವರನ ಸಮಷ್ಟಿ ಸ್ಥೂಲ ಶರೀರ ಆಗ್ಯದ. ಎಲ್ಲ ಸೂಕ್ಷ್ಮ ಶರೀರಗಳು ವ್ಯಷ್ಟಿ ಸೂಕ್ಷ್ಮ ಶರೀರಗಳು ಕೂಡಿ ಈಶ್ವರನ ಸಮಷ್ಟಿ ಸೂಕ್ಷ್ಮ ಶರೀರ ಆಗ್ಯದ. ಎಲ್ಲ ವ್ಯಷ್ಟಿಗಳ ಕಾರಣ ಶರೀರಗಳು ಕೂಡಿ ಅಲ್ಲಿ ಈಶ್ವರನ ಕಾರಣ ಶರೀರ ಆಗ್ಯದ. ನಿಮ್ಮ ಏನು ಅನ್ನಮಯ ಕೋಶಗಳೆಲ್ಲ ಕೂಡಿ ಈಶ್ವರನ ವ್ಯಷ್ಟಿ ಅನ್ನಮಯ ಕೋಶಗಳ ಮೊತ್ತವೇ ಈಶ್ವರನ ಅನ್ನಮಯ ಕೋಶ. ವ್ಯಷ್ಟಿ ಪ್ರಾಣಮಯ ಕೋಶಗಳ ಮೊತ್ತವೇ ಈಶ್ವರನ ಪ್ರಾಣಮಯ ಕೋಶ. ಹಿಂಗ ಪಂಚಕೋಶಗಳಿಗೆ, ಆ ಶರೀರಗಳಿಗೆ, ಆ ಜೀವನಿಗೆ, ಈಶ್ವರನಿಗೆ ಈ ರೀತಿ ಸಂಬಂಧ. ಅವನಿಗೆ ಇವನಿಗೆ ಸಂಬಂಧ ಇಲ್ಲ ಅಂತಲ್ಲ, ಸಂಬಂಧ. ಅದಕ್ಕೆ ನಾವೇನ್ ಮಾಡಬೇಕು? ಅಲ್ಲಿ ಏನ್ ನಡೆದದ ಅದರೊಳಗೆ ಒಂದು ಪಾತ್ರ ನಮ್ಮದು ಆದ. ಈಶ್ವರನ ಲೀಲೆ ಒಳಗೆ ನಮ್ದು ಒಂದು ಪಾತ್ರ ಆದ ಅದರೊಳಗ ಅಂತ ಅನುಭಾವ ಭಕ್ತಿ. ದೇವ್ರ ಹಿಂಗ್ ಮಾಡಬಾರ್ದಾಗಿತ್ತು, ದೇವ್ರು ಚಲೋ ಮಾಡ್ಯಾನ ಅನ್ನೋ ಶಬ್ದಗಳು ಹೋಗ್ಬಿಡ್ತಾವ. ಅನುಭಾವಿಗಳಲ್ಲಿ ಅದು ಇರಂಗಿಲ್ಲ. ಪರಮಾತ್ಮನೇ ತಾನಾಗಿ ಮಾತಾಡ್ತಿರ್ತಾನ. ಅಲ್ಲಿ ಪರಮಾತ್ಮನ ಲೀಲೆ ಏನ್ ನಡೆದದ ಅದು ತನ್ನದೇ ಲೀಲೆ ಅಂತ ತಿಳ್ಕೊಂಡು ಜವಾಬ್ದಾರಿಯುತವಾಗಿ ಮಾತಾಡ್ತಿರ್ತಾನೆ. ಯಾವಾಗ ಪರಮಾತ್ಮನೇ ತಾನಾಗ್ತಾನ ಆವಾಗ ಮುಂದೇನಾಗ್ತದ? ಶರಣಾಗಿ ಬಿಟ್ಟಿರ್ತಾನ. ಶರಣಾಗಿ ಏನಾಗ್ತಾನ? ಆನಂದ ಭಕ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆನಂದ ಅಂದ್ರೆ ಏನಿಲ್ಲ, ದುಃಖ ನಿವೃತ್ತಿ ಮಾಡಿಕೊಂಡ್ರು ಆನಂದನೇ ಅದು. ಅದೇನೊಳಗೆ ಶರಣ ಸ್ಥಳದೊಳಗೆ ಆನಂದ ಭಕ್ತಿ. ಮುಂದೆ ಐಕ್ಯ ಸ್ಥಳದೊಳಗೆ ಆನಂದ ಭಕ್ತಿಗೆ ಹೋದಾಗ ಏನಾಗಿರ್ತಾನವ? ನೀರಾದಂಗ ಆಗಿರ್ತಾನ. ಇವ ಐಕ್ಯ ಸ್ಥಳದ ಪರಮಾತ್ಮನ ನೀರಾದಂಗ ಆಗಿರ್ತಾನ. ಆ ನೀರೊಳಗೆ ಈ ನೀರು ಕಲ್ತು ಬಿಡುತ್ತೆ. ಅದು ಹೆಂಗದ ಅಂತಂದ್ರ, ಒಂದು ಗ್ಲಾಸ್ ಹಾಲಿನೊಳಗೆ 1-2 ಚಮಚ ಸಕ್ಕರೆ ಹಾಕಿರಿ ಅಂತ ತಿಳ್ಕೊಳ್ರಿ. ಒಂದ್ ರೌಂಡ್ ಹಿಂಗ್ ಚಮಚ ತಗೊಂಡು ತಿರುಗಿಸ್ಬಿಟ್ರಿ ಅಂತಂದ್ರ ಭಕ್ತ ಸ್ಥಳದಾಗ ಎಷ್ಟು ಕರಗಬೇಕು ಅಷ್ಟು ಕರಗ್ತವು. ಸೆಕೆಂಡ್ ರೌಂಡಿಗೆ ಕರಗಿ ಇನ್ನೊಂದು ರೌಂಡ್ ತಿರುಗಿಸಿದ್ರಿ ಅಂತಂದ್ರ ಮಹೇಶ ಸ್ಥಳ. ಮತ್ತೊಂದು ರೌಂಡ್ ತಿರುಗಿಸಿದ್ರಿ ಅಂತಂದ್ರೆ ಪ್ರಸಾದಿ ಸ್ಥಳ. ಎಲ್ಲ ಮತ್ತೆ ತಿರುಗಿಸಿದ್ರಿ ಪ್ರಾಣಲಿಂಗಿ ಸ್ಥಳ. ಮತ್ತೆ ರೌಂಡ್ ಹೊಡೆದ್ರಿ ಶರಣ ಸ್ಥಳ. ಕಡೆಗೆ ಅಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಸಕ್ರಿ ಏನಾಗಿಬಿಟ್ಟಿರ್ತದ? ಸಕ್ರಿ ಹೋಗಿ ಹಾಲಾಗಿಬಿಟ್ಟಿರ್ತದ. ಅಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಅದು ಕರಗಿ 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 ಒಂದೊಂದು ಸ್ಥಳದೊಳಗೆ 1/6 ಅಂಶ ಕರಗಿ 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 ಕಡಿಗೆ ಹಾಲೇ ಆಗಿಬಿಟ್ಟಿರ್ತದ. ಅಂಗ ಹೋಗಿ ಲಿಂಗವೇ ಆಗ್ತದೆ. ಅದಕ್ಕೆ ಒಂದು ಅಂಗ ಹೋಗಿ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತ 3 ಆಗ್ತವ. ಆ ತ್ಯಾಗಾಂಗದೊಳಗೆ ಭಕ್ತ ಸ್ಥಳ, ಮಹೇಶ ಸ್ಥಳ. ಆ ಭಕ್ತ ಸ್ಥಳ ಶ್ರದ್ಧಾ ಭಕ್ತಿ ಮಾಡ್ತಾನ.
ಮಹೇಶ ಸ್ಥಳದೊಳಗೆ ಮಾಡುವ ಭಕ್ತಿ ನಿಷ್ಠಾ ಭಕ್ತಿ. ಅವಕ್ಕೆಲ್ಲ ಸಂಬಂಧಪಟ್ಟ ಆಚಾರ ವಿಚಾರಗಳದಾವ, ಅವೆಲ್ಲ ಶಾಸ್ತ್ರಗಳದಾವ, ಅವೆಲ್ಲ ಸಿದ್ಧಾಂತ ಶಿಖಾಮಣಿ ತಗೊಂಡು ಓದಬೇಕು. ವಚನ ಸಾಹಿತ್ಯ ತಗೊಂಡು ಓದಿದ್ರು ಸ್ಥಳ ಕಟ್ಟುಗಳ ಪ್ರಕಾರ ವಚನಗಳದಾವ. ಅದರಂಗೆ ನಾವು ಹೆಂಗಿರ್ಬೇಕು ಅನ್ನೋದು ಕಲಿಸ್ತಾರೆ ಅದರೊಳಗೆ. ಮುಂದೆ ಭೋಗಾಂಗದೊಳಗೆ ಪ್ರಸಾದಿ ಪ್ರಾಣಲಿಂಗಿ ಅಂತಂದ್ರೆ ಅವಧಾನ ಭಕ್ತಿ ಅನುಭವ ಭಕ್ತಿಗಳನ್ನು ಮಾಡ್ತಾರೆ. ಮುಂದೆ ಯೋಗಾಂಗದೊಳಗೆ ಶರಣ ಮತ್ತು ಐಕ್ಯ ಸ್ಥಳ ಅಂತಂದ್ರೆ ಆನಂದ ಭಕ್ತಿ ಸಮರಸ ಭಕ್ತಿ ಮಾಡ್ತಾರೆ. ಇಲ್ಲಿ ನಮ್ದಿರೋದು ಏನ್ ಸಮಸ್ಯೆಪ್ಪ ಅಂತಂದ್ರೆ ಪಂಚಭೂತಾತ್ಮಕ ಈ ಶರೀರ ಏನೆಲ್ಲ ಅಂಗ ಲಿಂಗ ಸಾಮರಸ್ಯ ಏನ್ ಮಾಡಿದ್ರು ಸಹಿತ ಅದು ಏನಾಗ್ತದ, ಈ ರೀತಿ ಭಕ್ತಿ ಮಾಡೋದ್ರಿಂದ ಜೀವನ್ ಮುಕ್ತ ಆಗ್ತಾನ, ಅಜ್ಞಾನ ಕಳ್ಕೊತಾನ, ಅಂತಃಕರಣ ಕಳ್ಕೊತಾನ. ಬರೇ ಸ್ಥೂಲ ಶರೀರ ಒಂದೇ ಉಳಿದಿರ್ತದ, ಕಾರಣ ಶರೀರ ಕಳ್ಕೊಂಡಿರ್ತಾನ, ಸೂಕ್ಷ್ಮ ಶರೀರ ಕಳ್ಕೊಂಡಿರ್ತಾನ. ಅಲ್ಲಿ ಕೇವಲ ಆತ್ಮ ಒಂದಿರ್ತದ, ಸ್ಥೂಲ ಶರೀರ ಒಂದಿರ್ತದ. ಈ ರೀತಿಯಾಗಿ ಸಾಧನೆ ಮಾಡಿದ್ಮೇಲೆ ಆದ್ರೆ ಇನ್ನೇನು ಉಳಿತು? ಇದು ಇನ್ನ ಸದೇಹ ಮುಕ್ತಿ, ದೇಹ ಉಳಿದವ, ಜೀವನ್ಮುಕ್ತ ಆಗ್ಯಾನ, ಎಲ್ಲ ಸಮರಸ ಭಕ್ತಿ ಹೊಂದಿ ಐಕ್ಯ ಸ್ಥಳಕ್ಕೆ ಬಂದನ. ಜೀವನ್ಮುಕ್ತ ಆದ್ಮೇಲೆ ಇನ್ನೇನ್ ಶರೀರ ಉಳಿತಪ್ಪ ಅಂತಂದ್ರ ಪಂಚಭೂತಾತ್ಮಕ ಶರೀರ ಉಳಿತು. ಈ ಪಂಚಭೂತಾತ್ಮಕ ಶರೀರ ಏನಾಗ್ತದಂದ್ರೆ ಇದು ಶಬ್ದ ಬರ್ಕೋಬೇಕು, ವಾಕ್ಯಗಳು ಬರ್ಕೋಬೇಕು. ಇವು ಹೆಂಗಂದ್ರೆ ಪೃಥ್ವಿ ತತ್ವವು ಚಿದ್ರುತಿ ಸ್ವರೂಪದಿಂದ, ಧೃತಿ ಅಂತಂದ್ರೆ ಧೈರ್ಯ, ಚಿತ್ ಅಂದ್ರೆ ಜ್ಞಾನದ ಧೈರ್ಯ. ಚಿದ್ರುತಿ ಸ್ವರೂಪದಿಂದ ಏನಾಗ್ತದೆ? ಭಕ್ತ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಈ ಪೃಥ್ವಿ ತತ್ವದೊಳಗ ಏನು ವಿಷಯಗಳದವ, ಪಂಚ ವಿಷಯಗಳು, ಅವೆಲ್ಲ ವಿಷಯಗಳು ಏನಾಗ್ತವ ನಿರ್ವಿಷಯ ಆಗಿ ಭಕ್ತ ಸ್ಥಳದ ಸಾಧನೆ ಮಾಡುವಾಗ ಏನಾಗ್ತದ? ಚಿದ್ರುತಿ ಸ್ವರೂಪ ಅಂದ್ರ ಒಂದು ರೀತಿ ಧೈರ್ಯ ಬರ್ತದ. ಎಂತ ಧೈರ್ಯ? ಜ್ಞಾನದ ಧೈರ್ಯ. ಪರ್ಫೆಕ್ಟ್ ಜ್ಞಾನ ಇತ್ತಂದ್ರೆ ಧೈರ್ಯ ಬರ್ತದೆ. ಯಾರೇನಂತಾರೋ ಏನೋ ಹೆಂಗ್ ಮಾಡ್ಲಿ ಬಿಡ್ಲಿ ಅಂತವೇನಿರಂಗಿಲ್ಲ, ಧೈರ್ಯ ಬರ್ತದೆ, ಓಪನ್ ಆಗಿಬಿಡ್ತಾನ. ಮುಂದೆ ಅಪ್ಪು ತತ್ವ, ಇಲ್ಲೇನು ಗುಣ ಬೆಳೆಸ್ಕೊಳ್ಳೋದು ಅಪ್ಪು ತತ್ವದಾಗ ಅಂದ್ರೆ ಚಿದಪ್ಯಾಯನ, ಚೀದ ಅಂದ್ರೆ ಚಿತ್ ಅಪ್ಯಾಯನ. ಚಿತ್ ಅಂದ್ರೆ ಪರಮಾತ್ಮ, ಮತ್ತೇನೇನಿಲ್ಲ. ಚಿತ್ ಧೃತಿ, ಚಿತ್ ಪ್ಲಸ್ ಧೃತಿ ಅಂತಂದ್ರೆ ಪರಮಾತ್ಮನ ಇರುವಿಕೆ ಕಾರಣ ನನಗೆ ಯಾವ ಸಾವು ಭಯ ದುಃಖ ಯಾವುದು ಇಲ್ಲ ಅಂತ. ಪಾಪ ಕರ್ಮಗಳ ಭಯ ನನಗಿಲ್ಲ, ಸಾವು ನೋವಿನ ಭಯ ಇಲ್ಲ. ಅದು ಚಿತ್ ಪ್ಲಸ್ ಧೃತಿ. ಈಗ ಅಪ್ಪು ತತ್ವದಿಂದ ಏನಾಗ್ತದ? ಚಿತ್ ಪ್ಲಸ್ ಅಪ್ಯಾಯನ. ಅಪ್ಯಾಯನ ಅಂತಂದ್ರೆ ಯಾವುದೇ ಒಂದು ಕೊಟ್ಟದ್ದು ಆನಂದವಾಗಿ ಸ್ವೀಕಾರ ಮಾಡಿ ಉಣೋದು, ತಿನ್ನೋದು, ಕುಡಿಯೋದು ಮಾಡ್ತಿರಲ್ಲ, ಹಾಗಿಲ್ಲ. ಅಪ್ಪು ತತ್ವದೊಳಗೆ ಏನದ ಅಂದ್ರೆ ಅಪ್ಯಾಯನ, ಚಿತ್ ಜ್ಞಾನದ ಒಂದು ಆನಂದದಲ್ಲಿರ್ತಾನ. ಜ್ಞಾನದ ಆನಂದ ಅಪ್ಯಾಯಮಾನ ಅಂತಿರಲ್ಲ, ಅದೇನು ಮಹೇಶ ಸ್ಥಳದೊಳಗ ಅವಂದು ಎಂಥವು ಪೃಥ್ವಿ ತತ್ವದೊಳಗೆ 5 ಗುಣ ಇದ್ರೆ ಅಪ್ಪು ತತ್ವದೊಳಗೆ 4 ಗುಣ ಇರ್ತಾವ. ಶಬ್ದ ಸ್ಪರ್ಶ ರೂಪ ರಸ 4 ಇರ್ತಾವ. ಪೃಥ್ವಿಯೊಳಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇರ್ತದ. ಇಲ್ಲಿ ಅಪ್ಪು ತತ್ವದೊಳಗೆ 4 ಇರ್ತವ. ಆ ಎಲ್ಲ ಗುಣಗಳು ಕಳ್ಕೊಂಡು ಅಪ್ಯಾಯನವಾಗಿ ಆನಂದವಾಗಿರ್ತಾನೆ ಮಹೇಶ ಸ್ಥಳದೊಳಗೆ. ಅವನಿಗೆ ಅಷ್ಟು ಖುಷಿ ಆಗ್ತದೆ. ಮುಂದೆ ತೇಜಸ್ ತತ್ವದಲ್ಲಿ ಈ ತತ್ವ ಏನ್ ಮಾಡ್ತದೆ? ಚಿತ್ ಉಜ್ವಲನ ರೂಪದಿಂದ ಪ್ರಸಾದ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಪೃಥ್ವಿ ತತ್ವವು ಚಿದ್ರುತಿ ಸ್ವರೂಪದಿಂದ ಭಕ್ತ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಅಪ್ಪು ತತ್ವವು
ಚಿದಪ್ಯಾಯಮನ ಚಿದಪ್ಯಾಯನ ಅಪ್ಯಾಯನ ಚಿತ್ ಪ್ಲಸ್ ಅಪ್ಯಾಯನ ಚಿದಪ್ಯಾಯನ ಸ್ವರೂಪದಿಂದ ಮಹೇಶ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಮುಂದೆ ತೇಜಸ್ ತತ್ವವು ತೇಜ ಅಂದ್ರೆ ಅಗ್ನಿ, ಚಿತ್ ಉಜ್ವಲನ ಅಂದ್ರೆ ಚಿತ್ ಅಂದ್ರೆ ಜ್ಞಾನ ಪರಮಾತ್ಮ, ಉಜ್ವಲನ ಅಂತಂದ್ರೆ ಅವನು ಪ್ರಕಾಶ, ಜ್ಞಾನ ಪ್ರಕಾಶ ಹೊಂದಿ ಪ್ರಸಾದಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಜ್ಞಾನ ಪ್ರಕಾಶ ಇದ್ದವನೇ ಮತ್ತು ಪ್ರಸಾದಿ ಸ್ಥಳದೊಳಗೆ ಎಲ್ಲ ಪರಮಾತ್ಮನ ಲೀಲೆ ಅನ್ಲಕ್ ಸಾಧ್ಯ ಅದ. ಇಲ್ಲ ಅಂದ್ರೆ ಎಲ್ಲ ನಾ ಮಾಡೀನಿ ಅಂತಿರ್ತಾರೆ. ತೈಜಸ್ ತತ್ವ, ಪೃಥ್ವಿ ತತ್ವವು ಚಿತ್ ಪ್ಲಸ್ ಧೃತಿ ಚಿದ್ಧೃತಿ ಸ್ವರೂಪದಿಂದ ಭಕ್ತ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಒಂದನೇದು. ಎರಡನೇದು ಅಪ್ಪು ತತ್ವವು ಚಿತ್ ಅಪ್ಯಾಯನ ಅಂದ್ರೆ ಚಿದಪ್ಯಾಯನ ರೂಪದಿಂದ ಮಹೇಶ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಈ ಶರೀರದೊಳಗಿರುವ ಪಂಚ ಮಹಾಭೂತಗಳು ಹೆಂಗ ಅಂಗ ಲಿಂಗ ಅಥವಾ ಅನ್ನೋದು ಹೇಳಕತ್ತಾರೆ ಈಗ. ನೆಕ್ಸ್ಟ್ ತೇಜಸ್ ತತ್ವ. ಇದು ಏನ್ ಮಾಡ್ತದೆ? ತೇಜಸ್ ತತ್ವ ಚಿದುಜ್ವಲನ, ಚಿತ್ ಪ್ಲಸ್ ಉಜ್ವಲನ, ಚಿತ್ ಪ್ರಕಾಶ ಅಂತಿರಲ್ಲ ಜ್ಞಾನ ಪ್ರಕಾಶ ರೂಪದಿಂದ ಪ್ರಸಾದಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಮುಂದೆ ವಾಯು ತತ್ವ ಚಿದ್ದುಜ್ವಲನ ರೂಪದಿಂದ ಪ್ರಸಾದಿ ಸ್ಥಳದಲ್ಲಿ ಲಯ ಹೊಂದಿದರೆ ವಾಯು ತತ್ವ ಏನ್ ಮಾಡ್ತದ? ಸ್ವತಂತ್ರತಾ ಲಕ್ಷಣ, ಫ್ರೀಡಮ್ಮೇ ಇಲ್ಲ, ನಾವೆಲ್ಲ ಕಟ್ಟಿ ಹಾಕಿದಂಗಿರ್ತೀವಿ ನಾವು. ಯಾವಾಗ ಈ ವಾಯು ತತ್ವ ಪ್ರಾಣಲಿಂಗಿ ಸ್ಥಳದೊಳಗ ಲಯ ಆಯ್ತು ಅಂತಂದ್ರೆ ಸ್ವತಂತ್ರದ ಲಕ್ಷಣ, ಅವನಿಗೆ ಸ್ವಾತಂತ್ರ್ಯ ಸಿಗ್ತದ. ವಾಯು ತತ್ವವು ಸ್ವತಂತ್ರತಾ ಲಕ್ಷಣ, ಸ್ಪಂದನ ಸ್ವರೂಪದಿಂದ ಸ್ವತಂತ್ರತಾ ಲಕ್ಷಣ ಸ್ಪಂದನ ಸ್ವರೂಪ ಅಂದ್ರೆ ಅವ ಆರಾಮ್ ಚಲಿಸ್ತಾನ, ಎಲ್ಲಾ ಕಡೆ ಚಲಿಸ್ತಿರ್ತಾನ. ಅವನಿಗೆ ಯಾವ ಬಂಧನ ಇಲ್ಲ. ಎಲ್ಲಿಗಾದ, ಎಲ್ಲಿಗೆ ಬಂದ, ಯಾಕೆ ಬಂದ, ಏನು ಅವು ಏನಿಲ್ಲ ಇಲ್ಲ, ಪ್ರಶ್ನಾತೀತ. ಹಂಗಾಗ್ಬಿಡ್ತಾನ ನಾವು. ಸ್ವತಂತ್ರತಾ ರೂಪ, ಸ್ವತಂತ್ರತಾ ಲಕ್ಷಣ ಸ್ಪಂದನ ಸ್ವರೂಪ ಪ್ರಾಣಲಿಂಗಿ ತತ್ವ ವಾಯು ತತ್ವ ಅಂತ ಒಂದು ಸ್ಥಿತಿಗೆ ಬರ್ತಾನ ನಾವು. ಇಲ್ಲೇನಾಗ್ತಾನೆ? ಪ್ರಾಣಲಿಂಗಿ ಸ್ಥಳದಲ್ಲಿ ಲಯ ಹೊಂದುತ್ತಾನೆ. ವಾಯು ತತ್ವವು ಸ್ವತಂತ್ರತಾ ಲಕ್ಷಣ ಸ್ಪಂದನ ಸ್ವರೂಪದಿಂದ ಪ್ರಾಣಲಿಂಗಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ವಾಯು ಆದ್ಮೇಲೆ ಒಂದು ಆಕಾಶ. ಆಕಾಶ ಏನದ? ಆಕಾಶ ತತ್ವವು ಚಿದ್ ವ್ಯಾಪಿ ಸ್ವರೂಪದಿಂದ ಚಿದ್ ವ್ಯಾಪಿ ಜ್ಞಾನ ವ್ಯಾಪಿ ಅಂದ್ರೆ ಏನದ? ಎಲ್ಲಾ ಕಡೆ ಪರಮಾತ್ಮನೇ ಕಾಣ್ತಾನ. ವ್ಯಾಪಕತ್ವ, ಸರ್ವ ವ್ಯಾಪಕ. ಚಿತ್ ಅಂದ್ರೆ ಪರಮಾತ್ಮ, ಸತ್ ಚಿತ್ತಾನಂದ. ವ್ಯಾಪಕತ ಸರ್ವ ವ್ಯಾಪಕತ್ವ. ಅದೇನದ ಅಂದ್ರೆ ಆಕಾಶ ತತ್ವವು ಚಿದ್ ವ್ಯಾಪ್ತಿ ಸ್ವರೂಪದಿಂದ ಶರಣ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಶರಣ ಸ್ಥಳದಲ್ಲಿ ಲಯ ಹೊಂದುತ್ತದೆ.
ಮತ್ತೆ ಇಷ್ಟೆಲ್ಲ ಆಗಿ ಸರ್ವವ್ಯಾಪಕ ಪರಮಾತ್ಮ ತಾನೇ ಆಗ್ಯಾನ, ತಾನೇ ಸ್ವತಂತ್ರವಾಗ್ಯಾನ, ತಾನೇ ಜ್ಞಾನ ಪ್ರಕಾಶದಿಂದ ಬೆಳಗ್ಲಕತ್ತನ, ತಾನೇ ಪರಮಾತ್ಮ ಅಂತೇಳಿ ಅಪ್ಯಾಯನ ಆನಂದವಾಗ್ಯದನ, ಮತ್ತು ಧೈರ್ಯವಾಗ್ಯದನ. ಈ ರೀತಿಯಾದಂಥ ಲಕ್ಷಣಗಳನ್ನು ಹೊಂದ್ಯಾನವ ಅಂಗ ಹೊಂದಿ ಕಡೆಗೇನಾಗ್ಯಾನ ಆತ್ಮತತ್ವ. ಆರನೇದ್ದು ಆತ್ಮತತ್ವವು ಚಿದಾನಂದ ಸ್ವರೂಪದಿಂದ ಸತ್ಚಿತ್ ಆನಂದ ಸ್ವರೂಪದಲ್ಲ, ಚಿದಾನಂದ ಸ್ವರೂಪದಿಂದ ಐಕ್ಯ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಆತ್ಮತತ್ವವು ಚಿದಾನಂದ ಸ್ವರೂಪದಿಂದ ಐಕ್ಯ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಇದಿರದೇ ಒಂದು ಸ್ಥೂಲ ಶರೀರ. ಈ ಸ್ಥೂಲ ಶರೀರದೊಳಗೆ ಪಂಚಭೂತಗಳದಾವ. ಈ ಪಂಚಭೂತಗಳು ಏನ್ ಮಾಡ್ಲಕತ್ತವ, ಒಳಗಿರೋಂಥ ಆತ್ಮ ಹೊರಗಿರೋಂಥ ಚಿದಾನಂದ ಎರಡು ಬೇರ್ಪಡಿಸಿಟ್ಟದ. ಯಾವಾಗ ಇವೆಲ್ಲ ಓಸು ಲಯ ಆಗ್ತವ, ಈ ಆಧ್ಯಾತ್ಮ ಸಾಧನೆ ಒಳಗೆ ಅವ ಲಯ ಆಗಿ ಹೋಗ್ತವ. ಹೋದಾಗ ಏನಾಗ್ಬಿಡ್ತದ, ಐಕ್ಯ ಸ್ಥಳದೊಳಗೆ ಅವ ಆನಂದ ಹೊಂದ್ತಾನ. ಐಕ್ಯ ಸ್ಥಳದೊಳಗೆ ಇದು ಒಂದು ಸ್ಟೆಪ್. ಈ ಸ್ಟೆಪ್ ಆದ್ಮೇಲೆ ಏನಾಯ್ತು, ಅವನು ಸ್ಥೂಲ ಶರೀರ ಇದ್ದು ಇಲ್ದಂಗ ಕರ್ಪೂರ ಆದಂಗೆ ಆಗ್ಬಿಡ್ತದ. ಬೆಂಕಿ ಎತ್ತಿದ ಕರ್ಪೂರ ಹೆಂಗಿರ್ತಂಗೆ ಸುಡುತ್ತಿರ್ತದ. ಸುಟ್ಟದ ಕಲಸ ಆಗ್ಬೇಕಲ್ಲ, ಹೆಂಗಾಗ್ಬೇಕಲ್ಲ. ಅದಕ್ಕೆ ಇವೆಲ್ಲ ಬರಿಬೇಕಿವ 6 ವಾಕ್ಯಗಳು ಬರೆದು, ಪೃಥ್ವಿ ತತ್ವವು ಚಿದ್ರುತಿ ಸ್ವರೂಪದಿಂದ ಭಕ್ತ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಅಪ್ಪು ತತ್ವವು ಚಿದಪ್ಯಾಯನ ಸ್ವರೂಪದಿಂದ ಮಹೇಶ ಸ್ಥಳದಲ್ಲಿ ಲಯ ಹೊಂದುತ್ತದೆ. ತೇಜಸ್ ತತ್ವವು ಚಿದ್ದುಜ್ವಲನ ಸ್ವರೂಪದಿಂದ ಪ್ರಸಾದಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ವಾಯು ತತ್ವವು ಸ್ವತಂತ್ರತಾ ಲಕ್ಷಣ ಸ್ಪಂದನ ಸ್ವರೂಪ ಪ್ರಾಣಲಿಂಗಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಮುಂದೆ ಆಕಾಶ ತತ್ವವು ಚಿದ್ವ್ಯಾಪಿ ಸ್ವರೂಪದಿಂದ ಶರಣ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಆತ್ಮತತ್ವವು ಚಿದಾನಂದ ಸ್ವರೂಪದಿಂದ ಐಕ್ಯ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಏನಾಯ್ತಪ್ಪ ಅಂತಂದ್ರ, ಒಂದು ಸೈಡ್ 6 ಲಿಂಗಗಳು, ಗುರುಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹೇಶ, ಇದು ಮಹಾಲಿಂಗ. ಇನ್ನೊಂದು ಕಡೆ ಏನದವ 6 ಸ್ಥಳಗಳು ಅಂತಂದ್ರೆ 6 ಅಂಗಗಳು. ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಈ ಮ್ಯಾಲಿಂದು ಅವು 6 ವಾಕ್ಯ ಬರೆದ ಮೇಲೆ, 6 ವಾಕ್ಯಗಳು ಬರೆದ ಮೇಲೆ ಈ ಕ್ರಮದಿಂದ ಆಯಾ ಪಂಚಭೂತಗಳು ಆಯಾ ಸ್ಥಳಗಳಲ್ಲಿ ಲಯ ಹೊಂದುತ್ತವೆ. ಮ್ಯಾಲಿಂದ ಬರಿಬೇಕದು. ಪೃಥ್ವಿ ತತ್ವವು ಚಿದ್ರುತಿ ಸ್ವರೂಪದಿಂದ ಭಕ್ತ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಅಪ್ಪು ತತ್ವವು ಚಿದಪ್ಯಾಯನ ಸ್ವರೂಪದಿಂದ ಮಹೇಶ ಸ್ಥಳದಲ್ಲಿ ಲಯ ಹೊಂದುತ್ತದೆ. ತೇಜಸ್ ತತ್ವವು ಚಿದುಜ್ವಲನ ಸ್ವರೂಪದಿಂದ ಪ್ರಸಾದಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ವಾಯು ತತ್ವವು ಸ್ವತಂತ್ರತಾ ಲಕ್ಷಣ ಸ್ಪಂದನ ಸ್ವರೂಪದಿಂದ ಪ್ರಾಣಲಿಂಗಿ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಆಕಾಶ ತತ್ವವು ಚಿದ್ವ್ಯಾಪ್ತಿ ಸ್ವರೂಪದಿಂದ ಶರಣ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಆತ್ಮತತ್ವವು ಚಿದಾನಂದ ಸ್ವರೂಪದಿಂದ ಐಕ್ಯ ಸ್ಥಳದಲ್ಲಿ ಲಯ ಹೊಂದುತ್ತದೆ. ಇವು 6 ವಾಕ್ಯಗಳು ಬರೆದು ಕೆಳಗೆ ಏನ್ ಬರಿಬೇಕಪ್ಪ ಅಂತಂದ್ರೆ, ಈ ಕ್ರಮದಿಂದ ಆಯಾ ಪಂಚಭೂತಗಳು ಆಯಾ ಸ್ಥಳಗಳಲ್ಲಿ ಲಯ ಹೊಂದುತ್ತವೆ. ಪಂಚಭೂತಗಳು ಆಯಾ ಸ್ಥಳದಲ್ಲಿ ಲಯ ಹೊಂದುತ್ತವೆ. ಈಗೀಗ ಬಂದದ್ದೇ ಸಮಸ್ಯೆ ಏನದ, ಪಂಚಭೂತಗಳು ಮತ್ತು ವಿಷಯಗಳಿಂದ ಸಮಸ್ಯೆ ಬಂದವೆ. ಪಂಚಭೂತಗಳದಾವ, ವಿಷಯಗಳದಾವ.
ಆ ಪಂಚಭೂತಗಳು ಏನಾಗ್ಲಕತ್ತವ? ಪೃಥ್ವಿ ತತ್ವ ಭಕ್ತ ಸ್ಥಳದೊಳಗ, ಅಪ್ಪು ತತ್ವ ಮಹೇಶ ಸ್ಥಳದೊಳಗ, ತೇಜಸ್ ತತ್ವ ಪ್ರಸಾದಿ ಸ್ಥಳದೊಳಗ, ವಾಯು ತತ್ವ ಪ್ರಾಣಲಿಂಗಿ ಸ್ಥಳದೊಳಗ, ಆಕಾಶ ತತ್ವ ಶರಣ ಸ್ಥಳದೊಳಗ, ಆತ್ಮ ತತ್ವ ಐಕ್ಯ ಸ್ಥಳದೊಳಗ ಲಯ ಆಗಿಬಿಟ್ಟು. ಹಿಂಗಾಗಿ ಏನಾಯ್ತು? ಆ ಪಂಚ ಮಹಾಭೂತಗಳಲ್ಲಿ ಇರುವಂತ ಏನು ನಮ್ಮ ಮೋಕ್ಷಕ್ಕೆ ಅಡ್ಡಿಯಾಗುವಂತ ವಿಚಾರಗಳು ಏನದವ ಅವೆಲ್ಲ ಏನಾಗ್ಬಿಟ್ಟು ಇಲ್ಲದಂಗಾದು. ಈಗ ನಮ್ಮೊಳಗೆ ಪೃಥ್ವಿ ತತ್ವ ಇದ್ರೇನೆ ಈ ವಿಷಯಗಳು ಬರ್ತಾವ, ಜಲತತ್ವ ಇದ್ರೇನೆ ಆ ವಿಷಯಗಳು ಬರ್ತಾವ. ಹಿಂಗಾಗಿ ಮೂಲ ಆ ಪಂಚಭೂತಗಳನ್ನೇ ಲೀನ್ ಮಾಡಿದರು. ಈ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ, ಇವು ಏನಿವು 6 ಅಂಗಗಳು. ಮತ್ತ ಈ ಒಂದು ಪಂಚ ಮಹಾಭೂತಗಳಿಂದ ಪಂಚ ವಿಷಯಗಳದಾವ. ಏನ್ ಪಂಚ ವಿಷಯ ಅದಾವ ಅಂತಂದ್ರೆ, ಪೃಥ್ವಿಯೊಳಗ 5 ಅದಾವ. ಆದ್ರೆ ಪೃಥ್ವಿದೇ ಸ್ವಂತದ್ದೊಂದು ಗಂಧ ಅದ. ಜಲದೊಳಗ 4 ಅದಾವ. ಮತ್ತು ಜಲದ ರಸನ ಅಂತ ಒಂದು ತನ್ನದೇ ಸ್ವಂತದ್ದದ. ಅಗ್ನಿ ಒಳಗ 3 ಅದಾವ. ಆ 3ರಾಗ ರೂಪ ಅನ್ನೋದು ಅದರದೇ ಒಂದು ಸ್ವಂತದ್ದದ. ವಾಯು ಒಳಗ 2 ಅದಾವ. ಸ್ಪರ್ಶ ಅನ್ನೋದು ಅದರದೇ ಒಂದು ಸ್ವಂತದ್ದದ. ಮತ್ತೆ ಆಕಾಶದೊಳಗ ಒಂದೇ ಅದ, ಶಬ್ದ ಅಂತ ಹೇಳಿ. ಈ ರೀತಿ ಈ ವಿಷಯಗಳು ಎದ್ರಾಗ ಲೀನಾಗ್ಯಾವ? ಲಿಂಗದಾಗ ಲೀನಾಗ್ಯಾವ. ನೀನು ಕೇಳಿರಲ್ಲ, ಗಂಧ ಆಚಾರ ಲಿಂಗ ನುಂಗಿ ಹಾಕ್ಬಿಡ್ತು. ಸುಚಿತ್ತ ಹಸ್ತದಿಂದ ಆಚಾರ ಲಿಂಗದೊಳಗೆ ಅದು ಲೀನಾಯ್ತು. ಗಂಧ ತತ್ವ, ರಸತತ್ವ ಗುರುಲಿಂಗದಾಗ ಲೀನಾಯ್ತು, ರೂಪತತ್ವ ಶಿವಲಿಂಗದಾಗ ಲೀನಾಯ್ತು ಇವು ವಿಷಯಗಳು. ಸ್ಪರ್ಶ ತತ್ವ ಜಂಗಮ ಲಿಂಗದಾಗ ಲೀನಾಯ್ತು. ಮತ್ತೆ ಶಬ್ದ ತತ್ವ ಪ್ರಸಾದ ಲಿಂಗದಾಗ ಲೀನಾಯ್ತು. ಮತ್ತೆ ಆನಂದ ಅಥವಾ ಸಂತೃಪ್ತಿ ಅನ್ನೋದು ಮಹಾಲಿಂಗದಾಗ ಏನಾಯ್ತು. ಏನಾಯ್ತು? ಇವು ವಿಷಯಗಳು ಲಿಂಗದೊಳಗ ಲಯ ಆಗ್ಬಿಟ್ಟು, ಮತ್ತ ವಿಷಯಗಳಿಗೆ ಕಾರಣಗಳಾದ ಈ ಪೃಥ್ವಿ ಅಪ್ಪು ತೇಜ ಭೂತಗಳು ಏನದಾವಲ್ಲ, ಈ ಭೂತಗಳು ಎದುರಾಗೋದು ಅಂಗದೊಳಗ ಲಯ ಆಗ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಒಳಗ. ಅಂಗಗಳಂದ್ರೆ ಯಾವಕ್ಕಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಚರಣ ಐಕ್ಯ, ಇವಕ್ಕೆ ಅಂಗಂದು. ಮತ್ತೆ ಲಿಂಗಗಳಂತಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ನಿನ್ನೆ ಹೇಳಿದ್ರೊಳಗ 6 ಲಿಂಗಗಳು ತಯಾರು ಮಾಡಿವಿ. ಇವತ್ತು ಹೇಳಿದ್ರಾಗ 6 ಅಂಗಗಳು ತಯಾರು ಮಾಡಿವಿ. ಈಗೇನಾಗಬೇಕಪ್ಪ ಅಂತಂದ್ರೆ, ಅಂಗ ಹೋಗಿ ಲಿಂಗ ಆಗಬೇಕು. ಅಂಗವು ಲಿಂಗವಾಗುವುದು ಹೆಂಗಾಗ್ತದಪ್ಪ ಅಂತಂದ್ರೆ, ಭಕ್ತ ಸ್ಥಳವು ಇದು ಅಂಗ. ಇದು ಭಕ್ತ ಸ್ಥಳ ಏನಾಗಬೇಕು? ಅಂಗ. ಯಾವ ಲಿಂಗದಾಗ ಹೋಗ್ಬೇಕದು? ಆಚಾರ ಲಿಂಗದಲ್ಲಿ ಲಯ ಹೊಂದುತ್ತದೆ. ಮತ್ತಿವು 6 ವಾಕ್ಯಗಳು ಬರ್ಕೋಬೇಕು. ಭಕ್ತ ಸ್ಥಳವು ಆಚಾರ ಲಿಂಗದಲ್ಲಿ ಲಯ ಹೊಂದುತ್ತದೆ. ಮಹೇಶ ಸ್ಥಳವು ಗುರುಲಿಂಗದಲ್ಲಿ ಲಯ ಹೊಂದುತ್ತದೆ. ಭಕ್ತ ಸ್ಥಳ ಆಚಾರ ಲಿಂಗದಲ್ಲಿ ಲಯ ಹೊಂದುತ್ತದೆ. ಮಹೇಶ ಸ್ಥಳ ಗುರುಲಿಂಗದಲ್ಲಿ ಲಯ ಹೊಂದುತ್ತದೆ. ಪ್ರಸಾದಿ ಸ್ಥಳ ಶಿವಲಿಂಗದಲ್ಲಿ ಲಯ ಹೊಂದುತ್ತದೆ. ಪ್ರಸಾದಿ ಸ್ಥಳ ಶಿವಲಿಂಗದಲ್ಲಿ ಲಯ ಹೊಂದುತ್ತದೆ. ಮತ್ತೆ ಪ್ರಾಣಲಿಂಗಿ ಜಂಗಮಲಿಂಗ ಅಥವಾ ಚರಲಿಂಗದಲ್ಲಿ ಲಯ ಹೊಂದುತ್ತದೆ. ಮತ್ತೆ
ಶರಣ ಪ್ರಾಣಲಿಂಗಿ ಜಂಗಮಲಿಂಗ ಅಥವಾ ಚರಲಿಂಗದಲ್ಲಿ ಲಯ ಹೊಂದೋದು. ಚರಲಿಂಗ ಅಂದ್ರೆ ಒಂದೇ, ಜಂಗಮಲಿಂಗ ಅಂದ್ರೆ ಒಂದೇ. ಚಲಿಸೋದು. ಮತ್ತೆ ಶರಣ ಇದು ಅಂಗ ಏನದಲ್ಲ, ಇದು ಎದುರಾಗ ಹೋಗ್ತದವು ಪ್ರಸಾದ ಲಿಂಗದಲ್ಲಿ ಲಯ ಹೊಂದುತ್ತದೆ. ಪ್ರಸಾದ ಲಿಂಗದಲ್ಲಿ ಲಯ ಹೊಂದುತ್ತದೆ. ಮತ್ತೆ ಐಕ್ಯ ಅಂಗ ಏನ್ ಮಾಡ್ತದ, ಮಹಾಲಿಂಗದಲ್ಲಿ ಲಯ ಹೊಂದುತ್ತದೆ. ಈಗೇನಾಗ್ಬಿಡ್ತು, ಅಂಗಗಳು ಹೋಗಿ ಲಿಂಗಗಳಾಗ್ಬಿಟ್ಟು. ಈಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿ ಒಂದು ಸಾರಿ ನಿನ್ನೆ 6 ಲಿಂಗಗಳ ಬಗ್ಗೆ ಹೇಳಿದ್ರು, ಇವತ್ತ 6 ಅಂಗಗಳ ಬಗ್ಗೆ ಹೇಳಿದ್ರು. ಹೇಳಿ ಏನ್ ಮಾಡಿದ್ರು, ಈ ಅಂಗಗಳನ್ನ ಲಿಂಗಗಳೊಳಗ ಸಮರಸ ಮಾಡಿದರು. ಭಕ್ತ ಸ್ಥಳ ಆಚಾರ ಲಿಂಗದೊಳಗ, ಮಹೇಶ ಸ್ಥಳ ಗುರುಲಿಂಗದೊಳಗ, ಪ್ರಸಾದಿ ಸ್ಥಳ ಶಿವಲಿಂಗದೊಳಗ, ಪ್ರಾಣಲಿಂಗಿ ಸ್ಥಳ ಜಂಗಮಲಿಂಗದೊಳಗ, ಶರಣ ಸ್ಥಳ ಪ್ರಸಾದ ಲಿಂಗಿ ಒಳಗ, ಮತ್ತೆ ಐಕ್ಯ ಸ್ಥಳ ಮಹಾಲಿಂಗದೊಳಗ. ಹಿಂಗ ಅದ್ರೊಳಗೆ ಹೋಗವಾದ. ಇವು ಆದ್ಮೇಲೆ ಪರಮಾತ್ಮ ಒಬ್ಬನೇ ಅದನು. ಇಲ್ಲೇನಾಗ್ಯಾವ 6 ಲಿಂಗ ಆಗಿ ಕುಂತವೀಗ. ಲಿಂಗ ಒಂದೇ ಅದ, 6 ಅದ. ಇದು ತಿಳಿಸಿ ಹೇಳೋದ್ರ ಸಲುವಾಗಿ 6 ಮಾಡ್ಯಾರ. ನಿಜವಾಗಿ ಅದೇನದ, ಒಂದೇ ಲಿಂಗ 6 ರೀತಿ ಆಗಿ ಕುಂತದೆ. ಈಗ 1 ಹೋಗಿ 6 ಆಗ್ಯದಲ್ಲ, ಈಗ 6 ಹೋಗಿ 1 ಮಾಡ್ತಾರೆ. ಈಗ 1 ಲಿಂಗ ಹೋಗಿ 6 ಮಾಡಿಟ್ಟಾರ. ಒಂದೇ ಲಿಂಗ. ಆ ಲಿಂಗಕ್ಕೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಮಾಡಿ, ಇಷ್ಟದೊಳಗೆ ಆಚಾರಲಿಂಗ, ಗುರುಲಿಂಗ, ಪ್ರಾಣದೊಳಗೆ ಶಿವಲಿಂಗ, ಜಂಗಮಲಿಂಗ, ಭಾವದೊಳಗೆ ಪ್ರಸಾದಲಿಂಗ, ಮಹಾಲಿಂಗ, ಹಿಂಗೆಲ್ಲ ಮಾಡಿ 6 ಮಾಡಿಟ್ರು. ಈಗ 6 ಹೋಗಿ ಮತ್ತು ಒಂದೇ ಲಿಂಗ ಮಾಡ್ಬೇಕು. ಈಗ ಲಾಸ್ಟಿಗೆ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ, ಮತ್ತೆ ನೆಕ್ಸ್ಟ್ ಸ್ಟೆಪ್ ಇದು ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ರಿ, ಮುಗಿತೀವಿ, ಕಟ್ ಮಾಡ್ರಿ, ಮಾಡಿ ಮತ್ತೆ ಕೆಳಗೆ ನಡ್ಬರ್ ಗೆರಿ ಬಿಡ್ರಿ. ಒಂದು ಮತ್ತೆ ಓಸು ಕಲಿಸಿ ಬರೆದ್ರಿ ಅಂದ್ರೆ ಏನ್ ಹೇಳ್ಯಾರ ನಂಗೆ ಆತು. ನಡ್ಬರ್ಕೊಂದು ಗೆರಿ ಹೊಡೆದು ಆಚಾರಲಿಂಗ ಎದರೊಳಗ ಲಯ ಆಗ್ತದಂತಂದ್ರೆ ಸಮರಸ ಹೊಂದುತ್ತದೆ ಅಂತ ಬರಿಬೇಕು. ಲಯ ಆಗ್ತದಂತಲ್ಲ, ಸಮರಸ ಹೊಂದುತ್ತದೆ. ಆಚಾರಲಿಂಗವು ಗುರುಲಿಂಗದಲ್ಲಿ ಸಮರಸ ಹೊಂದುತ್ತದೆ. ಒಂದಾಗ್ತದೆ. ಮುಂದೆ ಗುರುಲಿಂಗವು ಶಿವಲಿಂಗದಲ್ಲಿ ಸಮರಸ ಹೊಂದುತ್ತದೆ. ಮತ್ತೆ ಶಿವಲಿಂಗವು ಜಂಗಮಲಿಂಗದಲ್ಲಿ ಸಮರಸ ಹೊಂದುತ್ತದೆ. ಮತ್ತು ಜಂಗಮಲಿಂಗವು ಪ್ರಸಾದ ಲಿಂಗದಲ್ಲಿ ಸಮರಸ ಹೊಂದುತ್ತದೆ. ಮತ್ತು ಪ್ರಸಾದ ಲಿಂಗವು ಮಹಾಲಿಂಗದಲ್ಲಿ ಸಮರಸ ಹೊಂದುತ್ತದೆ. ಕೊನೆಗೆ ಒಂದೇ ಒಂದು ಮಹಾಲಿಂಗ ಉಳಿತು. ಮಹಾಲಿಂಗದಲ್ಲಿ ಸಮರಸ ಹೊಂದುತ್ತದೆ. ಆರು ಲಿಂಗ ಬಂದು ಅದ್ರಾಗ ಆಚಾರಲಿಂಗ ಗುರುಲಿಂಗದಾಗ, ಗುರುಲಿಂಗ ಶಿವಲಿಂಗದಾಗ, ಶಿವಲಿಂಗ ಜಂಗಮಲಿಂಗದಾಗ, ಜಂಗಮಲಿಂಗ ಪ್ರಸಾದ ಲಿಂಗದಾಗ, ಪ್ರಸಾದ ಲಿಂಗ ಮಹಾಲಿಂಗದೊಳಗ ಒಂದಾಗ್ಬಿಡು, ಮುಗಿತು. 6 ಲಿಂಗ ಅದಾವ ಅದ್ರೊಳಗ. ಏನ್ರಿ ಸೆಂಟೆನ್ಸ್? ಇದು ಲಿಂಗ 6 ಎರಡೆರಡು ಕೂಡಿ ಒಂದಾಗ್ಬಿಟ್ಟವಲ್ಲ. ಈಗ ಒಂದು ಶಾರ್ಟೇಜ್ ಆಗ್ಬಿಡ್ತದೆ. 2 ಕೂಡಿದಾಗ ಒಂದು ಶಾರ್ಟೇಜ್ ಆಗ್ಬಿಡ್ತದೆ.
ಈಗೇನಾಯ್ತು, ಅಂಗ ಆರು ಲಿಂಗ ಆರು ಒಂದ್ರೊಳಗೊಂದು ಸೇರಿಕೆ, ಅಲ್ಲಿ ಅಂಗ ಎಲ್ಲ ಕಳ್ಕೊಂಡು ಲಿಂಗನೇ ಆಗ್ಬಿಟ್ಟು ಆ ಲಿಂಗಗಳು ಕೂಡ ಒಂದರೊಳಗೊಂದು ಸಮರಸ ಹೊಂದಿ ಒಂದೇ ಲಿಂಗ ಆಯ್ತು. ಇದೀಟು ಬರ್ಕೊಳ್ಳೋ ಕೆಲಸ ಇತ್ತು, ಬರ್ಕೊಂಡ್ರಿ, ಹೈರಾಣ ಆಯ್ತು, ಟೈಮ್ ಆಯ್ತು. ಇವತ್ತಿದು ಸಾಕ್ ಮಾಡಿಬಿಡము. ನಾಳೆಗೆ ರೇವಣ ಸಿದ್ಧರು ಇದನ್ನ ಈಗ ಬರ್ಕೊಂಡಿರಲ್ಲ, ಇದು ನಿಮ್ಗೆ ಈಜಿ ಆಗ್ತದೆ. ನಾಳೆಗೆ ಇದು ಓದಿದ್ರಿ ಅಂತಂದ್ರೆ ನಿಮ್ಗೆ ಈಜಿ ಆಗಿಬಿಡ್ತದೆ. ಈಗ ತಿಳಿಸಿ ಹೇಳಿದ ಮೇಲೆ ಓದಿದ್ರೆ ಈಜಿ ಆಗ್ತದೆ. ನಿಮ್ಗೆ ಇದೆಲ್ಲ ತಿಳಿಸಿ ಹೇಳಲಾರ್ದೆ ಸುಮ್ಮನೆ ಹಂಗೆ ಓದ್ಕೋತ ಹೋಗ್ಬಿಟ್ರೆ ನಿದ್ದೆ ಹಚ್ಚಿ ಬಿಡ್ತದೆ. ಅದಕ್ಕೆ ನಾಳೆಗೆ ಇಂಟ್ರೆಸ್ಟ್ ಬರ್ತದೆ. ಇದು ನಾವು ಓದೋದ್ರಾಗ ಅವ್ರೇನು ಹೇಳ್ಯಾರ, ಅಲ್ಲಿ ಏನು ಬರ್ದಾರ ಅದನ್ನು ಓದ್ತೀನಿ, ಅದು ನಿಮಗೆ ಇಂಟ್ರೆಸ್ಟ್ ಬರ್ತದೆ ಕೇಳಕ್ಕೆ. ಇವತ್ತು ಬರ್ಕೊಳ್ಳೋ ಪೋರ್ಷನ್ ಮುಗೀತು, ಟೈಮ್ನೂ ಆಯ್ತು, ಸಾಕು 10:30 ಆಯ್ತು. ಪರಮಾನಂದ ಪ್ರಾಪ್ತಿಗೋ, ಸರ್ವ ದುಃಖ ನಿವೃತ್ತಿಗೋ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಒಳಿದಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ನೋಟ್ಸ್ ಬಹಳ ಉಪಯುಕ್ತದಲ್ರಿ ಇದು? ಬಹಳ ಅಂಗ ಆರು ಅಂಗ ಹೆಂಗಾತವ, ಆರು ಲಿಂಗ ಹೆಂಗಾತವ, ಅದ್ರೊಳಗೆ ಏನಿರ್ತದ, ಇದ್ರಾಗ ಏನಿರ್ತದ, ಅದ್ರಾಗೇನು ಸಮರಸ ಆಗ್ಯದ, ಇದ್ರಾಗೇನು ಸಮರಸ ಆಗ್ಯದ. ಲಯ ಲಯ ಅನ್ನೋ ಶಬ್ದ ಬಳಸ್ಯಾರಲ್ಲ, ಆ ಲಯ ಅನ್ನೋ ಜಾಗದಾಗ ಸಮರಸ ಅಂತ ಮಾಡ್ಬೇಕು. ಪೃಥ್ವಿ ತತ್ವ ಭಕ್ತ ಸ್ಥಳದೊಳಗೆ ಸಮರಸ ಹೊಂದುತ್ತದೆ. ಹಿಂಗ್ ಗುರುಗಳಾಗ್ಲಿ, ವಿರಕ್ತರಾಗ್ಲಿ, ಆ ಶಿವಾಚಾರ್ಯಾಗ್ಲಿ, ಶಿವಗಳಾಗ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳೋದಿಲ್ಲ. ನಾನು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಮೊದಲು ನಮಗ್ ಗೊತ್ತಿರ್ಬೇಕು. ಸಿದ್ಧಾಂತ ಸಿಕ್ಕಾಮಣಿಯೊಳಗೆ ಎಲ್ಲ ಅದರಿ, ಎಲ್ಲ ಅದರಿ. ಆಸಕ್ತಿ ಓದಿದ್ರೆ ಅರ್ಥ ಆಗ್ತದೆ. ಈಗೇನ್ ಸಾಮರ್ಪೇಟೆ ಮಠದಾಗ ಸ್ವಾಮಿಯರ್ ಅದಾರ, ಇವ್ರಕಿಂತ ಮೊದಲು ಒಬ್ಬರು ಚನ್ನವೀರ್ ಶಿವಾಚಾರ್ಯರು ಅಂತಿದ್ರು. ನಾನು ಬರೇ ಸಿದ್ಧಾಂತ ಚಿಕ್ಕಮಣಿ ಮಠದಾಗ ಹೋಗೋಣ, ಸಿದ್ಧಾಂತ ಚಿಕ್ಕಮಣಿ ಹೇಳೋದಕ್ಕೆ ಅವ್ರು ಲೈಕ್ ಮಾಡ್ತಾರ ತಿಳ್ಕೊಂಡು ಬರೀ ಸಿದ್ಧಾಂತ ಚಿಕ್ಕಮಣಿನೇ ಹೇಳ್ತಿದ್ದೆ. ಇದು ಲಿಂಗಾಂಗ ಸಾಮರಸ್ಯದ ವಿಷಯ ಬಂದ ಕೂಡ್ಲೇನೆ ಇದು ನಮ್ಗೆ ಅಗ್ರಿ ಇಂಟ್ರೆಸ್ಟಿಂಗ್, ಟೇಸ್ಟಿ ವಿಷಯ ಇದು. ಇದನ್ನ ಹೇಳಕತ್ತಿದ ಕೂಡ್ಲೇನೆ ಅವ್ರ ತಲೆ ಒಳಗೆ ಉರ್ದಂಗಾಲ ಕಟ್ಟಿ ಬಿಡುತ್ತೆ. ಏನ್ ಹೇಳ್ತಾನಪ್ಪ, ಒಂದ್ ತಾಸು ಕುಂದಿರಿಸಿ ಅಂತ ಪರಿ ತೋರಿಸ್ತಾನ ತಲೆಯಾಗಿರ್ತ. ಅವ್ರೆಲ್ಲರೂ ಹೋಗತನ ಕೂತ್ ಬಿಟ್ಟಾನ. ಸಿಟ್ಟು ಬಂದ್ಬಿಟ್ಟಲ್ ಸ್ವಾಮಿಗೆ. ಸಿಟ್ಟು ಬಂದು ಅವನಿಗೆ ನಿಂದ್ರತ್ತೇಳು, ಅಲ್ಲಿ ಗುರುಗಳು ನಿಂದ್ರ ಅಂದಾರ್ರಿ. ನಿನಗೆ ಹುಡುಗರು ಬಂದು ಮಠದ ಹುಡುಗರು ನಿಂದ್ರ ಅಂದಾರ್ರಿ. ಅದನ್ನ ಏನೋ ಕರೆದು ಆಶೀರ್ವಾದ ಮಾಡ್ತಾರಂತ ನಾ ತಿಳ್ಕೊಂಡಿನಿ. ನಿನಗೆ ಸಿದ್ಧಾಂತ ಚಿಕ್ಕಮಣಿ ಬಿಟ್ರೆ ಬೇರೆ ಏನ್ ಬರ್ತದ ಇಲ್ಲ? ನೀನು ಯಾವಾಗ ಬಂದಾಗನು ಅದೇ ಹೇಳ್ತಲ್ಲ. ನೀನು ಹಚ್ಚು ಮೇಲೆ ಕಟ್ಬಿಟ್ರು ಅಲ್ರಿ. ಮತ್ ಮಠದಾಗ ಮತ್ತೆ ಸಿದ್ಧಾಂತ ಚಿಕ್ಕಮಣಿ ಹೇಳಿಲ್ಲ ಅಂದ್ರೆ ಏನ್ ಹೇಳ್ಬೇಕು? ಏನದು ಎಂತ ಪರಿ ಹೇಳಕತ್ತಿದ್ದೆ? ನನ್ನ ತಲೆಯಲ್ಲ ಉರ್ಲಿಕ್ಕತ್ತದ. ಏನಿದು ಹಂಗ ಹಿಂಗ ಅಂತ ಅದ್ರೊಳಗೆ ಹಂಗೆ ಅದಾರ ಲಿಂಗಾಂಗ ಸಾಮರಸ್ಯದ ವಿಷಯ. ಮತ್ತ ಅದು ಕೇಳಿ ಕೇಳಿ ಹೇಳಿ ಹೇಳಿ ಅದನ್ನ ಗಟ್ಟಿ ಮಾಡ್ಕೋಬೇಕು, ತಿಳ್ಕೋಬೇಕು ಅಂತಂದನ ಇವತ್ತು ಸಿಟ್ಟು ಬಂದ್ಬಿಟ್ಟು ಬಿಡಪ್ಪ, ನನಗೆ ಭಾಳ ಸಿಟ್ಟು ಬಂದ್ಬಿಟ್ಟಿದ್ದು. ಏನ್ ಹೇಳಕತ್ತಾನ, ಎಷ್ಟು ಡೀಪಾಗಿ ಹೇಳ್ತಾನ. ಹಿಂಗ್ ಹೇಳಿದ್ರ ನನಗೆ ಹಿಂಗ ಆಲಕತ್ತನ, ಮುಂದ್ ಕೂತವ್ರು ಏನ್ ಪರಿಸ್ಥಿತಿ ಆಗ್ಬೇಕು. ಹಿಂಗ ಅದು ವಿಷಯನೇ ಹಿಂಗೆ ಅದಾರ. ಇದಕ್ಕೊಂದು ಬೋರ್ಡ್, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇವೆಲ್ಲ ಮಾಡಿದ್ರೆ ಕಂಪ್ಯೂಟರ್ನಾಗ ಚಂದ ಹೇಳಕ್ ಬರ್ತದೆ. ಎಲ್ಲ ಒಂದು ಚಾರ್ಟ್ ಮಾಡಬೇಕು. ಎಲ್ಲ ಒಂದೇ ಕಡೆ ಇದ್ದೇವೆ ಅಂದ್ರೆ ಏನಾದ್ರು ಮಾಡಬಹುದು. ಚಾರ್ಟ್ಗಳು ಮಾಡಿ ಎಲ್ಲರೂ ಮೊಬೈಲ್ನಾಗ, ಲ್ಯಾಪ್ಟಾಪ್ನಾಗ ಚಾರ್ಟ್ಗಳು ಹಾಕೊಂಡು ತಿಳ್ಕೊಳಕ್ ಬರ್ತದೆ. ಇಲ್ಲಿ ನಾನು ನೋಟ್ಬುಕ್ನಾಗ ಎಷ್ಟು ಚಾರ್ಟ್ಗಳು ಮಾಡ್ಕೊಂಡಿರ್ತೀನಿ ನಾನು. ಇದು ಹೇಳ್ಬೇಕಾದ್ರೆ ಈ ಚಾರ್ಟ್ ಇಟ್ಕೊಂಡಿನ ನಿಮ್ಗೆ ಹೇಳಕ್ ಈಜಿ ಆಗ್ತದ. ಅವ್ರು ಬರೆದ ಬುಕ್ ಓದಿಕೆ ನಾವು ಏನಾರ ಹೇಳಕ್ ಹೋದೇವ ಅಂತಂದ್ರೆ ಏನೇನೋ ಎಲ್ಲ ಕಟ್ಟಿ ಬಿಡ್ತದ.
ಚಾರ್ಟ್ ಮಾಡಿ ಹೇಳ್ತೀನಿ ನಾನು. ಒಂದೇ ಒಂದು ಲಿಂಗ ಆರಂಭದಿಂದ ಮತ್ತೆ ಕಡೆಗೆ ಅದೇ ಲಿಂಗಕ್ಕೆ ತಂದು ನಿಂದಿರ್ತದೆ. ಲೀಲೆ ಎಲ್ಲ ಮಾಡಿ ಲಿಂಗಗಳು ಅಂಗಗಳು ಮಾಡಿ ಅಂಗಗಳು ಲಿಂಗದೊಳಗೆ ಲೀನ ಮಾಡಿ ಅವು 6 ಲಿಂಗಗಳನ್ನ ಸೇರಿಸಿ ಒಂದೇ ಲಿಂಗ ಮಾಡೋದು. ಅವ್ರ ಸಂಗಟ ಕಾಶಿಗೆ ಹೋಗಿ ಬಂದವರು. ಚನ್ನವೀರ ಶಿವಾಚಾರ್ಯರ ಸಂಗಟ ಕಾಶಿಗೆ ಹೋಗಿ ವಾರಗಟ್ಟಲೆ ಇದ್ದು ಪಂಡಿತರ ಬಳಿ ಭೇಟಿಯಾಗಿ ವಿಷಯಗಳ ಚರ್ಚೆ ಮಾಡಿ ಏನೇನೋ ಮಾಡಿ ಬಂದರು. ಅದೇನೋ ಅವ್ರ ದುರ್ದೈವ ಮಠದಲ್ಲಿಂದ ಉಚ್ಚಾಟನೆ ಆಗ್ಬಿಡುತ್ತೆ. ಅವ್ರಿಗೆ ಹೊರಗೆ ಹಾಕ್ಬಿಟ್ರು. ಕೊಪ್ಪಳ ಮಠದಾಗ ಇದ್ದು ಜೀವನ ಮಾಡಿ ಹೋಗ್ಬಿಟ್ರು. ನಮ್ಮ ವಯಸ್ಸೇ ಸೇಮ್, ನಮ್ಮಂಗೆ ಸೇಮ್, ಒಂದೇ ಸೇಮ್ ಏಜ್ನವರು. ಚನ್ನವೀರ ಶಿವಾಚಾರ್ಯರಂತ ಇದ್ದರು, ಸೋಮವಾರಪೇಟೆ ಮಠ, ರಾಯಚೂರು. ಅಗದಿ ಇಬ್ರು ದೋಸ್ತರು ಒಂದೇ ತರ ಇದ್ದವು. ಮುಖ ಎಲ್ಲ ಒಂದೇ ಇತ್ತು. ನಡಿ ಕಾಶಿಗೆ ಹೋಗಮ್ಮ ಅಂದ್ರು. ನಡಿ ಹೋಗಮ್ಮ ಅಂತ 1 ವಾರ ಇದ್ದು ಬಂದೆ. ಹೋಗಿ ಮೊದಲು ಒಂದ್ಸಾರಿ ನಾನೇ ಹೋಗಿದ್ದೆ, ಮತ್ತೊಂದ್ಸಾರಿ ಇವ್ರ ಸಂಗಟ ಹೋದೆ. ಒಟ್ಟು 2 ಸಾರಿ ಹೋಗಿ ಬಂದೆ ನಾ ಕಾಶಿ. ಸುಮ್ಮ ಹೋಗಿ ಬರೋದ್ರೆ ಹೆಂಗೆ ರಿಸರ್ವೇಶನ್ ನಾವು ಕನ್ಸೆಷನ್ ಮೇಲೆ ಮಾಡಿಸ್ಲಕತ್ತಾರ ನೋಡ್ರಿ. ಕಾಶಿಗೆ ಹೋದ್ರೆ ಎಷ್ಟು 5,000 ಕೊಡ್ತಾರಂತ ಏನೋ ಅದ ನೋಡ್ರಿ. ಟ್ರೈನ್ ಅದ ಒಂದ್ಸಲ ಹೋಗಿ 1 ವಾರಕ್ಕೆ ಒಂದ್ಸಲ ಟ್ರೈನ್ ಅದ್ರಿ. ಇಲ್ಲಿ ಬುಕ್ ಮಾಡಿದ 1 ವಾರ ಅಲ್ಲೇ ಹೋಗಿ ಮುಂದೆ ಅಲ್ಲೇ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಅಲ್ಲೇ ಬಿಡುದು ಬಂದ್ಬಿಟ್ಟೆ. ಇಲ್ಲ ಅದು ಇದು ಟ್ರಿಪ್ಗಳು ಹಾಕ್ತಾರ. ಅವರು ಟೂರಿಸಂದವ್ರು ಅರೇಂಜ್ಮೆಂಟ್ ಮಾಡ್ತಾರ. ಎಲ್ಲ ಕಾಶಿ ಅಯೋಧ್ಯೆ ಎಲ್ಲ ಒಂದೇ ಸಲ ತೋರಿಸ್ಕೊಂಡು ಬಂದ್ಬಿಡ್ತಾರ. ಟ್ರಿಪ್ ನಾವು ಬರೀ ಕಾಶಿ ಒಂದೇ ನೋಡೋದ್ರಾಗ ಅರ್ಥ ಇಲ್ಲ. ಈಗ ಬಹಳಷ್ಟು ಚಂದ ಮಾಡ್ಯಾರ ಅವ್ರು, ಸೆಂಟ್ರಲ್ ಗೌರ್ಮೆಂಟ್ನವರು. ಅವೆಲ್ಲ ತೋರಿಸ್ಕೊಂಡ್ಬರ್ತಾರ ಹೋಗಿ. ಅಯೋಧ್ಯೆ ಅವು ಒಂದೇ ಕಡಿಮೆ ರೊಕ್ಕದಾಗ. ಅದೇನಾರ ಬೇಕಿದ್ರೆ ತಿಳಿಸ್ತೀನಿ ನಿಮ್ಗೆ, ನೋಡಂತ್ರಿ, ಹೋಗಿ ಬರಂತ್ರಿ. ಎಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡ್ರಿ. ಎಲ್ಲರೂ ಕೂಡ ಹೋಗದ್ರೆ ಎಲ್ಲರೂ ಅವ್ರವ್ರ ಇದರಿಂದ ಮುಟ್ಬೇಕಾಗ್ತದೆ. ಎಲ್ಲ ಅದು ಒಂದು ಜಾಗದಾಗ ಕಲಿಬೇಕು. ಬೆಂಗಳೂರಲ್ಲಿ ಎಲ್ಲರೂ ಹೇಳ್ತಾರೆ, ಒಂದು ಪ್ಲೇಸ್ನಾಗ ಹೋಗಿ ಕಲಿಬೇಕು, ಕರ್ಕೊಂಡು ಹೋಗ್ತಾರೆ, ಮತ್ತೆ ಕರ್ಕೊಂಡ್ಬರ್ತಾರೆ.